ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲೂ ಕೂಡ ಗ್ರಾಹಕರು ಪರದಾಡ್ತಿದ್ದಾರೆ. ಅಗತ್ಯಕ್ಕೆ ಅನುಸಾರ ಪೂರೈಕೆ ಆಗ್ತಿಲ್ಲ ಸಿಲಿಂಡರ್ ಅನ್ನೋ ಮಾತು ವಿಜಯನಗರದಲ್ಲೂ ಕೂಡ ಸಿಗ್ತಾ ಇದೆ. 750 ರೂಪಾಯಿ ಸಿಲಿಂಡರ್, 750 ಸಿಲಿಂಡರ್ಗಳ ಬೇಡಿಕೆ ಇರೋದು, ಆದರೆ ಕೇವಲ 360 ಸಿಲಿಂಡರ್ಗಳು ಮಾತ್ರ ಪೂರೈಕೆ ಇದೆಯಂತೆ. ಹೊಸಪೇಟೆ ಗ್ಯಾಸ್ ಏಜೆನ್ಸಿಯಲ್ಲಿ ಸಿಲಿಂಡರ್ಗೆ ಅಭಾವ ಸೃಷ್ಟಿಯಾಗಿದೆ. ಇವತ್ತು ಸಿಲಿಂಡರ್ ಖಾಲಿ ಆದ್ರೆ ಇನ್ನು 25 ದಿನಗಳ ಬಳಿಕ ಬುಕಿಂಗ್ ಓಪನ್ ಆಗುತ್ತೆ ಅನ್ನೋ ಮಾಹಿತಿ ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಕೇಳೋಕ್ ಸಿಗ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲಾ ಕೇಂದ್ರಗಳಿಂದ ನಾವು ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಹಾಸನ, ಗದಗ, ವಿಜಯಪುರ ಹೀಗೆ ಸಾಲು ಸಾಲು ಜಿಲ್ಲೆಗಳಲ್ಲಿ ಅಡುಗೆ ಅನಿಲ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯ ಆಗಿದೆ. ಹೊಸಪೇಟೆಯಲ್ಲೂ ಕೂಡ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. 700ಕ್ಕೂ ಅಧಿಕ ಡಿಮ್ಯಾಂಡ್ ಇದೆ ಸಿಲಿಂಡರ್ಗಳ ಪೂರೈಕೆಗೆ, ಆದರೆ ಸ್ಟಾಕ್ನಲ್ಲಿರೋದು ಕೇವಲ 300. ಇವತ್ತು ಬುಕ್ ಮಾಡಿಕೊಂಡ್ರು ಇನ್ನು 25 ದಿನಗಳ ಕಾಲ ಕಾಯಲೇಬೇಕು ಅನ್ನೋ ಅನಿವಾರ್ಯ ಪರಿಸ್ಥಿತಿ ಹೊಸಪೇಟೆಯಲ್ಲೂ ಕೂಡ ಕಾಣೋಕ್ ಸಿಗ್ತಾ ಇದೆ. ನಾವು ವಿಜಯನಗರದ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇತ್ತ ವಿಜಯಪುರದಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇದೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಗ್ರಾಹಕರು ಏನು ಹೇಳ್ತಿದ್ದಾರೆ, ಇವಾಗ ಒಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಭಾರತ ಅಷ್ಟೇ ಅಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ಗುಮ್ಮಟ ನಗರಿ ವಿಜಯಪುರಕ್ಕೂ ತಟ್ಟತ ಅನ್ನೋ ಒಂದು ಆತಂಕ ಎದುರಾಗಿದೆ. ಯಾಕಂತಂದ್ರೆ ಯುದ್ಧದಿಂದಾಗಿ ಗ್ಯಾಸ್ ಏನು ಪೂರೈಕೆ ಆಗ್ತಿದೆ, ಹಾಗಾಗಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಹೊಡೆತ ಬೀಳುವಂತ ಪ್ರಸಂಗ ಎದುರಾಗಿದೆ. ಯಾಕಂತಂದ್ರೆ ಹೋಟೆಲ್ ಉದ್ಯಮ ಒಂದು ಮುಖ್ಯವಾಗಿ ನಂಬಿರುವುದೇ ಒಂದು ಗ್ಯಾಸ್ ಮೇಲೆ. ಯಾಕಂದ್ರೆ ಪ್ರತಿಯೊಂದು ಅಡುಗೆಗಳನ್ನು ತರಿಸೋದು ಗ್ಯಾಸ್ ಮುಖಾಂತರ ಆಗಿರೋದ್ರಿಂದ ಈಗ ಗ್ಯಾಸ್ ಒಂದ್ ವೇಳೆ ಪೂರೈಕೆ ಆಗದೇ ಇದ್ರೆ ಅಥವಾ ಗ್ಯಾಸ್ ಸಿಗದೇ ಇದ್ರೆ ಮುಂದೆ ಹೋಟೆಲ್ ನಡೆಸೋದು ತುಂಬಾ ಕಷ್ಟ ಆಗುತ್ತೆ ಅನ್ನುವಂತ ಆತಂಕ ಕೂಡ ಇಲ್ಲಿನ ಹೋಟೆಲ್ ಮಾಲೀಕರು ಹೇಳ್ತಾ ಇರ್ತಕ್ಕಂಥದ್ದು. ಸ್ವತಃ ಹೋಟೆಲ್ ಮಾಲೀಕರಿದ್ದಾರೆ, ಅವರನ್ನೇ ಕೇಳೋಣ. ಸರ್, ಈಗ ಸಮಸ್ಯೆ ಏನಾಗ್ತದೆ? ಈ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗ್ತಿದ್ಯಾ, ಏನಾಗ್ತದೆ? ಕೊರತೆ ಆಗ್ತಾವ ಅಂತ ಹೇಳಿ ಕೇಳಿ ಬಂದೈತಿ ಸುದ್ದಿ ಸರ್. ಈಗ ಈ ವಾರದಲ್ಲಿ ಕೊರತೆ ಆಗಬಹುದು ಅಂತಂದ್ರೆ ಈಗ ಲಿಮಿಟ್ ಕೊಡ್ತೀನಿ ಕೇಳ್ತಾರೆ. ಈಗ ನಮಗೆ ದಿನಕ್ಕೆ 2 ರಿಂದ 3, 4 ಗ್ಯಾಸ್ ಬೇಕಾಗ. ಈ ಒಂದು ಗ್ಯಾಸ್ ಹೋಟೆಲ್ಗೆ ಒಂದು ಗ್ಯಾಸ್ ಲಿಮಿಟ್ ಮಾಡಿದ್ರಪ್ಪ ಅಂದ್ರೆ ನಮ್ಮ ಕಾರ್ಮಿಕರಿಗೆ ಒಂದು ಗ್ಯಾಸ್ ಬೇಕು. 15, 20, 25 ಜನ ಕಾರ್ಮಿಕರು ಇರ್ತಾರೆ. ಆ ಕಾರ್ಮಿಕರಿಗೆ ಒಂದು ಊಟದ ವ್ಯವಸ್ಥೆ ಮಾಡ್ಲಿಕ್ಕೆ, ಅವ್ರಿಗೆ ಸ್ನಾನ ಬಿಸಿನೀರು ಅಂದ್ರೆ ಅವ್ರಿಗೆ ಒಂದು ಗ್ಯಾಸ್ ಬೇಕಾ. ಒಂದ್ ಲಿಮಿಟ್ ಮಾಡಿದ್ರೆ ಹೋಟೆಲ್ ಉದ್ಯಮ ಬಂದ್ ಮಾಡ್ಬೇಕಾಗ್ತದೆ. ಕಡೆ ನಮ್ಗ ವರ್ಕೌಟ್ ಆಗಲ್ಲ. ಇನ್ನು 50 ರೂಪಾಯಿ 100 ರೂಪಾಯಿ ಹೆಚ್ಚಾದ್ರೂ ನಾವು ತಗೋಬಹುದು. ಕರೆ ನಮ್ಮ ಕಸ್ಟಮರ್ ಸಂಬಂಧ ಮುಂದಿನ ಬಿಸ್ನೆಸ್ ಸಂಬಂಧ ನಾವು ಹೆಚ್ಚಿನ ರೇಟ್ ಕೊಟ್ಟು ಖರೀದಿ ಮಾಡ್ಕೋಬಹುದು, ನಮ್ ಸಫಿಷಿಯಂಟ್ ಕೊಟ್ರೆ. ಕರೆ ಆದ್ರೆ ನಮಗೆ ಅದು ಲಿಮಿಟ್ ಅಂದ್ರೆ ಹೋಟೆಲ್ ಬಂದ್ ಮಾಡುವಂತ ಪರಿಸ್ಥಿತಿ ಬರ್ತೈತಿ. ಅಂದ್ರೆ ಪ್ರತಿನಿತ್ಯ ನಿಮ್ಗೆ 2 ರಿಂದ 3 ಗ್ಯಾಸ್ ಬೇಕು. ಈಗ ನಿಮ್ಗೆ ಕಡಿತ ಮಾಡಿದ್ರೆ ನಷ್ಟ ಆಗುತ್ತೆ. 3 ಬೇಕು, 4 ಬೇಕು, 2 ಬೇಕು. ಆದ್ರೆ ನಮ್ಗೆ ಮ್ಯಾಕ್ಸಿಮಮ್ 3 ಅಂತ ಗ್ಯಾಸ್ ಬೇಕಾರೆ. ನಮ್ಮ ಹೋಟೆಲ್ ಎಲ್ಲಾ ಹೋಟೆಲ್ಗೆ ಅವರು ವ್ಯವಸ್ಥೆ ಅವ್ರಿಗೆ ಗ್ಯಾಸ್ ಸಫಿಷಿಯಂಟ್ ಕೊಟ್ರೆ ಹೋಟೆಲ್ ಉದ್ಯಮ ನಡೆಸಬಹುದು. ಇಲ್ಲ ಅಂದ್ರೆ ಹೋಟೆಲ್ ಉದ್ಯಮ ಬಂದ್ ಮಾಡುವಂತ ಪರಿಸ್ಥಿತಿ ಬರ್ತೈತಿ. ಈಗೇನ್ ಇದಕ್ಕೆ ಕಾರಣ, ಮುಖ್ಯ ಕಾರಣ ಏನು? ಇದೇ ಅಲ್ಲಿ ಇರಾನ್ದಲ್ಲಿ ಇದು ಇಸ್ರೇಲ್ ಮತ್ತು ಅಮೆರಿಕದ ಇರಾನ್ನಲ್ಲಿ ವಿದ್ಯುತ್ ನಡೆದಲ್ಲ, ವಿದ್ಯುತ್ ಕಾರ್ಬನ್ ಇಲ್ಲ ನಮ್ಗೆ ನಮ್ಮ ಮೇಲೆ ಇದ್ರ ಮ್ಯಾಗ ಗಂಭೀರ ಪರಿಣಾಮ ಬೀಳತೈತಿ. ಅಂದ್ರೆ ಬಿಜಾಪುರದಾಗೂ ಯುದ್ಧದ ಬಿಸಿ ತಟ್ಟೈತಿ ಸರ್. ಪ್ರತಿಯೊಂದು ಈ ಜಗತ್ತಿನಲ್ಲಿ ಇದು ಬಿಸಿ ತಟ್ಟಿದೆ. ಈಗ ಅದರಾಗಲ್ಲಿ ಹೋಟೆಲ್ ಉದ್ಯಮದಲ್ಲಿ ಅಂತಂದ್ರೆ ಬಹಳ ದೊಡ್ಡ ಪರಿಣಾಮ ಬೀಳತೈತಿ. ಅದಕ್ಕಂತ ಇದಕ್ಕೆ ದೊಡ್ಡ ರಾಷ್ಟ್ರ ಮಟ್ಟದ ರಾಜಕಾರಣಿಗಳು ಇದ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ವಿಚಾರ ಮಾಡ್ಬೇಕಂತ ನಾನು ವಿನಂತಿ ಮಾಡ್ಬೋದು. ಏನು ಹೋಟೆಲ್ ಮಾಲೀಕರು ಹೇಳ್ತಕ್ಕಂಥದ್ದು, ಕಾರ್ಮಿಕರಿಗೆ ಒಂದು ಅಡಿಗೆ ತಯಾರು ಮಾಡಲು ಇನ್ನಿತರ ಕೆಲಸಗಳಿಗಾಗಿ ದಿನ ಒಂದು ಗ್ಯಾಸ್ ಸಿಲಿಂಡರ್ ಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಕನಿಷ್ಠ ಏನು ಹೋಟೆಲ್ ಉದ್ಯಮಕ್ಕೆ ನಮಗೆ ಅಗತ್ಯವಾದಂತಹ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡಿಕೊಟ್ರೆ ಹೋಟೆಲ್ ಉದ್ಯಮ ನಡೆಸಬಹುದು. ಇಲ್ಲದಿದ್ರೆ ಒಂದು ಹೋಟೆಲ್ ಬಂದ್ ಮಾಡತಕ್ಕಂತ ಪರಿಸ್ಥಿತಿ ಕೂಡ ಎದುರಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನು ಒಟ್ಟಿನಲ್ಲಿ ಏನು ಮಧ್ಯಪ್ರಾಚ್ಯದಲ್ಲಿ ನಡೀತಿರ್ತಕ್ಕಂಥ ಯುದ್ಧ ಸಂಘರ್ಷದಿಂದಾಗಿ ವಿಜಯಪುರದಲ್ಲಿ ಕೂಡ ಅದರ ಎಫೆಕ್ಟ್ ತಟ್ಟಲು ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬೋದು. ಸುನಿಲ್ ಗೋಡೆನೂರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.
ಇರಾನ್ ಇಸ್ರೇಲ್ ಮತ್ತು ಅಮೆರಿಕದ ನಡುವೆ ನಡೀತಾ ಇರ್ತಕ್ಕಂತಹ ಯುದ್ಧದ ಎಫೆಕ್ಟ್ ಸದ್ಯ ತೈಲ ಉತ್ಪನ್ನಗಳ ಮೇಲೆ ಬಿದ್ದಿದೆ. ಏನೋ ನಾನು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಒಂದು ಗ್ಯಾಸ್ ಏಜೆನ್ಸಿಯ ಬಳಿ ಇದ್ದೇನೆ. ಏನೋ ಸಂಪೂರ್ಣವಾಗಿ ಬರ್ತಕ್ಕಂತಹ ಕಮರ್ಷಿಯಲ್ ಗ್ಯಾಸ್ ಏಜೆನ್ಸಿ ಸಂಪೂರ್ಣವಾಗಿ ಇವತ್ತು ಕಮರ್ಷಿಯಲ್ ಗ್ಯಾಸ್ಗಳನ್ನ ಸಂಪೂರ್ಣ ಬಾರದೆ ಇರತಕ್ಕಂಥದ್ದು ಗಮನಿಸಬಹುದು. ಗ್ಯಾಸ್ ಏಜೆನ್ಸಿಯ ಮುಂಭಾಗದಲ್ಲಿ ಆಟೋ ಡ್ರೈವರ್ಸ್ ಅದರ ಜೊತೆಗೆ ಏನು ಸ್ಥಳೀಯ ಜನ ಕೂಡ ನಿಂತಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಎಲ್ಲೋ ಒಂದ್ ಕಡೆ ಈ ಒಂದು ಅಭಾವವನ್ನು ನೋಡೋದಾದ್ರೆ ಇವತ್ತು ದಿನಕ್ಕೆ 3 ಲೋಡ್ ನಮ್ಮ ಒಂದು ಏಜೆನ್ಸಿಗೆ ಬರ್ತಾ ಇತ್ತು. ಆದ್ರೆ ಇವತ್ತು ಒಂದೇ ಒಂದು ಲೋಡ್ ಬಂದಿದೆ ಅಂತಕ್ಕಂತ ಮಾತನ್ನ ಸ್ವತಃ ಮಾಲೀಕರು ಹೇಳಿರ್ತಕ್ಕಂಥದ್ದು. ಈ ರೀತಿಯಾಗಿ ಒಂದು ಲೋಡ್ ಅಲ್ಲಿ 360 ಸಿಲಿಂಡರ್ ಇರ್ತದೆ, ದಿನಕ್ಕೆ 3 ಲೋಡ್ ಬರ್ತದೆ. ಆದ್ರೆ ಇವತ್ತು ಒಂದೇ ಲೋಡು, ಅದು ಡೊಮೆಸ್ಟಿಕ್ ಸಿಲಿಂಡರ್ ಬಂದಿದೆ ಮನೆ ಬಳಕೆಗೆ ಅಂತಕ್ಕಂಥದ್ದು. ಕಮರ್ಷಿಯಲ್ ಸಿಲಿಂಡರ್ ನ ಸಂಪೂರ್ಣವಾಗಿ ಸದ್ಯ ಸ್ಟಾಪ್ ಮಾಡಲಾಗಿದೆ ಅಂತಕ್ಕಂಥದ್ದು. ಜೊತೆಗೆ 1000ಕ್ಕೆ ಹತ್ತಿರದಷ್ಟು ವೇಟಿಂಗ್ ಲಿಸ್ಟ್ ಕೂಡ ಇದೆ ಅಂತಕ್ಕಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಗಮನಿಸಬಹುದು, ಸಾಲುಗಟ್ಟಿ ನಿಂತಿರ್ತಕ್ಕಂತಹ ಈ ಒಂದು ಆಟೋಗಳಲ್ಲಿ ಸಿಲಿಂಡರ್ಗಳು ಇವತ್ತು ಬಂದಿರತಕ್ಕಂತಹ ಒಂದು ಲೋಡ್ ಅನ್ನ ಮನೆಗಳಿಗೆ ಸಪ್ಲೈ ಮಾಡತಕ್ಕಂತಹ ಕೆಲಸವನ್ನ ಸಂಬಂಧಿಸಿದಂತಹ ಒಂದು ಗ್ಯಾಸ್ ಏಜೆನ್ಸಿ ಮಾಡ್ತಾ ಇದೆ. ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಗಳನ್ನ ಬಳಸ್ತಕ್ಕಂತಹ ಹೋಟೆಲ್ಗಳನ್ನ ಬಂದ್ ಮಾಡತಕ್ಕಂತಹ ಪರಿಸ್ಥಿತಿ ಬರ್ತದೆ ಅಂತಕ್ಕಂತಹ ಆತಂಕವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಯುದ್ಧದ ಭೀತಿ ಏನಿದೆ, ಯುದ್ಧದ ಪರಿಸ್ಥಿತಿ ಇವತ್ತು ಗ್ಯಾಸ್ ಗಳ ಮೇಲೆ ಕೂಡ ಬಿದ್ದಿರ್ತಕ್ಕಂಥದ್ದು. ಮನೆಯ ಬಳಕೆ ಅದರ ಜೊತೆಗೆ ಕಮರ್ಷಿಯಲ್ ಬಳಕೆಗೂ ಕೂಡ ಮುಂದಿನ ದಿನಗಳಲ್ಲಿ ಅಭಾವ ಸೃಷ್ಟಿಯಾಗ್ತಕ್ಕಂತಹ ಪರಿಸ್ಥಿತಿ ಎದುರಾಗ್ಲಿಕ್ಕಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲೂ ಕೂಡ ಗ್ರಾಹಕರು ಪರದಾಡ್ತಿದ್ದಾರೆ. ಅಗತ್ಯಕ್ಕೆ ಅನುಸಾರ ಪೂರೈಕೆ ಆಗ್ತಿಲ್ಲ ಸಿಲಿಂಡರ್ ಅನ್ನೋ ಮಾತು ವಿಜಯನಗರದಲ್ಲೂ ಕೂಡ ಸಿಗ್ತಾ ಇದೆ. 750 ರೂಪಾಯಿ ಸಿಲಿಂಡರ್, 750 ಸಿಲಿಂಡರ್ಗಳ ಬೇಡಿಕೆ ಇರೋದು, ಆದ್ರೆ ಕೇವಲ 360 ಸಿಲಿಂಡರ್ಗಳು ಮಾತ್ರ ಪೂರೈಕೆ ಇದೆಯಂತೆ. ಹೊಸಪೇಟೆ ಗ್ಯಾಸ್ ಏಜೆನ್ಸಿಯಲ್ಲಿ ಸಿಲಿಂಡರ್ಗೆ ಅಭಾವ ಸೃಷ್ಟಿಯಾಗಿದೆ. ಇವತ್ತು ಸಿಲಿಂಡರ್ ಖಾಲಿ ಆದ್ರೆ ಇನ್ನು 25 ದಿನಗಳ ಬಳಿಕ ಬುಕಿಂಗ್ ಓಪನ್ ಆಗುತ್ತೆ ಅನ್ನೋ ಮಾಹಿತಿ ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಕೇಳೋಕ್ ಸಿಗ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲಾ ಕೇಂದ್ರಗಳಿಂದ ನಾವು ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಹಾಸನ, ಗದಗ, ವಿಜಯಪುರ ಹೀಗೆ ಸಾಲು ಸಾಲು ಜಿಲ್ಲೆಗಳಲ್ಲಿ ಅಡುಗೆ ಅನಿಲ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯ ಆಗಿದೆ. ಹೊಸಪೇಟೆಯಲ್ಲೂ ಕೂಡ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. 700ಕ್ಕೂ ಅಧಿಕ ಡಿಮ್ಯಾಂಡ್ ಇದೆ ಸಿಲಿಂಡರ್ಗಳ ಪೂರೈಕೆಗೆ, ಆದ್ರೆ ಸ್ಟಾಕ್ನಲ್ಲಿರೋದು ಕೇವಲ 300. ಇವತ್ತು ಬುಕ್ ಮಾಡಿಕೊಂಡ್ರು ಇನ್ನು 25 ದಿನಗಳ ಕಾಲ ಕಾಯಲೇಬೇಕು ಅನ್ನೋ ಅನಿವಾರ್ಯ ಪರಿಸ್ಥಿತಿ ಹೊಸಪೇಟೆಯಲ್ಲೂ ಕೂಡ ಕಾಣೋಕ್ ಸಿಗ್ತಾ ಇದೆ. ನಾವು ವಿಜಯನಗರದ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇತ್ತ ವಿಜಯಪುರದಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇದೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಗ್ರಾಹಕರು ಏನು ಹೇಳ್ತಿದ್ದಾರೆ, ಇವಾಗ ಒಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಭಾರತ ಅಷ್ಟೇ ಅಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ಗುಮ್ಮಟ ನಗರಿ ವಿಜಯಪುರಕ್ಕೂ ತಟ್ಟತ ಅನ್ನೋ ಒಂದು ಆತಂಕ ಎದುರಾಗಿದೆ. ಯಾಕಂತಂದ್ರೆ ಯುದ್ಧದಿಂದಾಗಿ ಗ್ಯಾಸ್ ಏನು ಪೂರೈಕೆ ಆಗ್ತಿದೆ, ಹಾಗಾಗಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಹೊಡೆತ ಬೀಳುವಂತ ಪ್ರಸಂಗ ಎದುರಾಗಿದೆ. ಯಾಕಂತಂದ್ರೆ ಹೋಟೆಲ್ ಉದ್ಯಮ ಒಂದು ಮುಖ್ಯವಾಗಿ ನಂಬಿರುವುದೇ ಒಂದು ಗ್ಯಾಸ್ ಮೇಲೆ. ಯಾಕಂದ್ರೆ ಪ್ರತಿಯೊಂದು ಅಡುಗೆಗಳನ್ನು ತಯಾರಿಸೋದು ಗ್ಯಾಸ್ ಮುಖಾಂತರ ಆಗಿರೋದ್ರಿಂದ ಈಗ ಗ್ಯಾಸ್ ಒಂದ್ ವೇಳೆ ಪೂರೈಕೆ ಆಗದೇ ಇದ್ರೆ ಅಥವಾ ಗ್ಯಾಸ್ ಸಿಗದೇ ಇದ್ರೆ ಮುಂದೆ ಹೋಟೆಲ್ ನಡೆಸೋದು ತುಂಬಾ ಕಷ್ಟ ಆಗುತ್ತೆ ಅನ್ನುವಂತ ಆತಂಕ ಕೂಡ ಇಲ್ಲಿನ ಹೋಟೆಲ್ ಮಾಲೀಕರು ಹೇಳ್ತಾ ಇರ್ತಕ್ಕಂಥದ್ದು. ಸ್ವತಃ ಹೋಟೆಲ್ ಮಾಲೀಕರಿದ್ದಾರೆ, ಅವರನ್ನೇ ಕೇಳೋಣ. ಸರ್, ಈಗ ಸಮಸ್ಯೆ ಏನಾಗ್ತದೆ? ಈ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗ್ತಿದೆಯಾ, ಏನಾಗ್ತದೆ? ಕೊರತೆ ಆಗ್ತಾವ ಅಂತ ಹೇಳಿ ಕೇಳಿ ಬಂದೈತಿ ಸುದ್ದಿ ಸರ್.
ಈಗ ಈ ವಾರದಲ್ಲಿ ಕೊರತೆ ಆಗಬಹುದು ಅಂತಂದ್ರೆ ಈಗ ಲಿಮಿಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಈಗ ನಮಗೆ ದಿನಕ್ಕೆ 2-3-4 ಗ್ಯಾಸ್ ಬೇಕಾಗ ಈ ಒಂದ್ ಗ್ಯಾಸ್ ಹೋಟೆಲ್ಗೆ ಒಂದ್ ಗ್ಯಾಸ್ ಲಿಮಿಟ್ ಮಾಡಿದ್ರಪ್ಪ ಅಂದ್ರೆ ನಮ್ಮ ಕಾರ್ಮಿಕರಿಗೆ ಒಂದ್ ಗ್ಯಾಸ್ ಬೇಕು. 15-25 ಜನ ಕಾರ್ಮಿಕರು ಇರ್ತಾರೆ. ಆ ಕಾರ್ಮಿಕರಿಗೆ ಒಂದು ಊಟದ ವ್ಯವಸ್ಥೆ ಮಾಡ್ಲಿಕ್ಕೆ, ಅವ್ರಿಗೆ ಸ್ನಾನ ಬಿಸಿನೀರು ಅಂತ ಅವ್ರಿಗೆ ಒಂದ್ ಗ್ಯಾಸ್ ಬೇಕಾ. ಒಂದ್ ಲಿಮಿಟ್ ಮಾಡಿದ್ರೆ ಹೋಟೆಲ್ ಉದ್ಯಮ ಬಂದ್ ಮಾಡ್ಬೇಕಾಗ್ತದೆ. ನಮ್ಗ ಇದು ವರ್ಕೌಟ್ ಆಗಲ್ಲ. ಇನ್ನು 50 ರೂಪಾಯಿ 100 ರೂಪಾಯಿ ಹೆಚ್ಚಾದ್ರೂ ನಾವು ತಗೋಬಹುದು. ಕರೆ ನಮ್ ಕಸ್ಟಮರ್ಸ್ ಮುಂದಿನ ಬಿಸ್ನೆಸ್ ಸಂಬಂಧ ನಾವು ಹೆಚ್ಚಿನ ರೇಟ್ ಕೊಟ್ಟು ಖರೀದಿ ಮಾಡ್ಕೋಬಹುದು. ನಮ್ ಸಫಿಷಿಯಂಟ್ ಕೊಟ್ರೆ ಕರೆ ಆದ್ರೆ ನಮಗ ಅದು ಲಿಮಿಟ್ ಅಂದ್ರೆ ಹೋಟೆಲ್ ಬಂದ್ ಮಾಡುವಂತ ಪರಿಸ್ಥಿತಿ ಬರ್ತೈತಿ. ಅಂದ್ರೆ ಪ್ರತಿನಿತ್ಯ ನಿಮ್ಗೆ 2-3 ಗ್ಯಾಸ್ ಬೇಕು. ಈಗ ನಿಮ್ಗೆ ಕಡಿತ ಮಾಡಿದ್ರೆ ನಷ್ಟ ಆಗುತ್ತೆ. 3 ಬೇಕು, 4 ಬೇಕು, ಒಂದಿವ್ಸ 2 ಬೇಕು. ಆದ್ರೆ ನಮ್ಗೆ ಮ್ಯಾಕ್ಸಿಮಮ್ 3 ಅಂತ ಗ್ಯಾಸ್ ಬೇಕಾದ್ರೆ ನಮ್ಮ ಹೋಟೆಲ್ ಎಲ್ಲಾ ಹೋಟೆಲ್ಗೆ ಅವ್ರಿಗೆ ಗ್ಯಾಸ್ ಸಫಿಷಿಯಂಟ್ ಕೊಟ್ರೆ ಹೋಟೆಲ್ ಉದ್ಯಮ ನಡೆಸಬಹುದು. ಇಲ್ಲ ಅಂದ್ರೆ ಹೋಟೆಲ್ ಉದ್ಯಮ ಬಂದ್ ಮಾಡುವಂತ ಪರಿಸ್ಥಿತಿ ಬರ್ತೈತಿ. ಈಗೇನ್ ಇದಕ್ಕೆ ಮುಖ್ಯ ಕಾರಣ ಏನಂತ ಇದೇ ಅಲ್ಲಿ ಇರಾನ್ದಲ್ಲಿ ಇದು ಇಸ್ರೇಲ್ ಮತ್ತು ಅಮೆರಿಕದ ಇರಾನ್ದಲ್ಲಿ ವಿದ್ಯುತ್ ನಡೆದಲ್ಲ, ವಿದ್ಯುತ್ ಕಾರ್ಬನ್ ಇಲ್ಲ ನಮ್ಗೆ ನಮ್ಮ ಮೇಲೆ ಇದ್ರ ಮ್ಯಾಗ ಗಂಭೀರ ಪರಿಣಾಮ ಬೀರ್ಲಾಗ್ತದೆ. ಅಂದ್ರೆ ಬಿಜಾಪುರದಾಗೂ ಯುದ್ಧದ ಬಿಸಿ ತಟ್ಟೈತಿ ಸರ್. ಪ್ರತಿಯೊಂದು ಈ ಜಗತ್ತಿನಲ್ಲಿ ಇದು ಬಿಸಿ ತಟ್ಟಿದೆ. ಈಗ ಅದರಾಗಲ್ಲಿ ಹೋಟೆಲ್ ಉದ್ಯಮದಲ್ಲಿ ಅಂತಂದ್ರೆ ಬಹಳ ದೊಡ್ಡ ಪರಿಣಾಮ ಬೀರ್ಲಾಗ್ತದೆ. ಅದಕ್ಕಂತ ಇದಕ್ಕೆ ದೊಡ್ಡ ರಾಷ್ಟ್ರ ಮಟ್ಟದ ರಾಜಕಾರಣಿಗಳು ಇದ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ವಿಚಾರ ಮಾಡ್ಬೇಕಂತ ನಾನು ವಿನಂತಿ ಮಾಡ್ಬೋದು. ಏನು ಹೋಟೆಲ್ ಮಾಲೀಕರು ಹೇಳ್ತಕ್ಕಂಥದ್ದು ಕಾರ್ಮಿಕರಿಗೆ ಒಂದು ಅಡಿಗೆ ತಯಾರು ಮಾಡಲು ಇನ್ನಿತರ ಕೆಲಸಗಳಿಗಾಗಿ ದಿನ ಒಂದು ಗ್ಯಾಸ್ ಸಿಲಿಂಡರ್ ಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಕನಿಷ್ಠ ಏನು ಹೋಟೆಲ್ ಉದ್ಯಮಕ್ಕೆ ನಮಗೆ ಅಗತ್ಯವಾದಂತ ಗ್ಯಾಸ್ ಸಿಲಿಂಡರ್ ಅನ್ನು ಪೂರೈಕೆ ಮಾಡಿಕೊಟ್ರೆ ಹೋಟೆಲ್ ಉದ್ಯಮ ನಡೆಸಬಹುದು. ಇಲ್ಲದಿದ್ರೆ ಒಂದು ಹೋಟೆಲ್ ಬಂದ್ ಮಾಡತಕ್ಕಂತ ಪರಿಸ್ಥಿತಿ ಕೂಡ ಎದುರಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನು ಒಟ್ಟಿನಲ್ಲಿ ಮಧ್ಯ ಪ್ರಾಚ್ಯದಲ್ಲಿ ನಡೀತಿರ್ತಕ್ಕಂಥ ಯುದ್ಧ ಸಂಘರ್ಷದಿಂದಾಗಿ ವಿಜಯಪುರದಲ್ಲಿ ಕೂಡ ಅದರ ಎಫೆಕ್ಟ್ ತಟ್ಟಲು ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬೋದು. ಸುನಿಲ್ ಗೌಡನೂರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಇರಾನ್ ಇಸ್ರೇಲ್ ಮತ್ತು ಅಮೆರಿಕದ ನಡುವೆ ನಡೀತಾ ಇರ್ತಕ್ಕಂತಹ ಯುದ್ಧದ ಎಫೆಕ್ಟ್ ಸದ್ಯ ತೈಲ ಉತ್ಪನ್ನಗಳ ಮೇಲೆ ಬಿದ್ದಿದೆ. ಏನೋ ನಾನು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಒಂದು ಗ್ಯಾಸ್ ಏಜೆನ್ಸಿಯ ಬಳಿ ಇದ್ದೇನೆ. ಏನು ಸಂಪೂರ್ಣವಾಗಿ ಬರ್ತಕ್ಕಂತಹ ಕಮರ್ಷಿಯಲ್ ಗ್ಯಾಸ್ ಏಜೆನ್ಸಿ ಸಂಪೂರ್ಣವಾಗಿ ಇವತ್ತು ಕಮರ್ಷಿಯಲ್ ಗ್ಯಾಸ್ಗಳನ್ನ ಸಂಪೂರ್ಣ ಬಾರದೇ ಇರತಕ್ಕಂಥದ್ದು ಗಮನಿಸಬಹುದು. ಗ್ಯಾಸ್ ಏಜೆನ್ಸಿಯ ಮುಂಭಾಗದಲ್ಲಿ ಆಟೋ ಡ್ರೈವರ್ಸ್, ಅದರ ಜೊತೆಗೆ ಏನು ಸ್ಥಳೀಯ ಜನ ಕೂಡ ನಿಂತಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಎಲ್ಲೋ ಒಂದ್ ಕಡೆ ಈ ಒಂದು ಅಭಾವವನ್ನು ನೋಡೋದಾದ್ರೆ ಇವತ್ತು ದಿನಕ್ಕೆ 3 ಲೋಡ್ ನಮ್ಮ ಒಂದು ಏಜೆನ್ಸಿಗೆ ಬರ್ತಾ ಇತ್ತು. ಆದ್ರೆ ಇವತ್ತು ಒಂದೇ ಒಂದು ಲೋಡ್ ಬಂದಿದೆ ಅಂತಕ್ಕಂತ ಮಾತನ್ನ ಸ್ವತಃ ಮಾಲೀಕರು ಹೇಳಿರ್ತಕ್ಕಂಥದ್ದು. ಈ ರೀತಿಯಾಗಿ ಒಂದು ಲೋಡ್ ಅಲ್ಲಿ 360 ಸಿಲಿಂಡರ್ ಇರ್ತದೆ. ದಿನಕ್ಕೆ 3 ಲೋಡ್ ಬರ್ತದೆ. ಆದ್ರೆ ಇವತ್ತು ಒಂದೇ ಲೋಡು, ಅದು ಡೊಮೆಸ್ಟಿಕ್ ಸಿಲಿಂಡರ್ ಬಂದಿದೆ ಮನೆ ಬಳಕೆಗೆ ಅಂತಕ್ಕಂಥದ್ದು. ಕಮರ್ಷಿಯಲ್ ಸಿಲಿಂಡರ್ ನ ಸಂಪೂರ್ಣವಾಗಿ ಸದ್ಯ ಸ್ಟಾಪ್ ಮಾಡಲಾಗಿದೆ ಅಂತಕ್ಕಂಥದ್ದು. ಜೊತೆಗೆ 1000ಕ್ಕೆ ಹತ್ತಿರದಷ್ಟು ವೇಟಿಂಗ್ ಲಿಸ್ಟ್ ಕೂಡ ಇದೆ ಅಂತಕ್ಕಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಗಮನಿಸಬಹುದು, ಸಾಲುಗಟ್ಟಿ ನಿಂತಿರ್ತಕ್ಕಂತಹ ಈ ಒಂದು ಆಟೋಗಳಲ್ಲಿ ಸಿಲಿಂಡರ್ಗಳು ಇವತ್ತು ಬಂದಿರತಕ್ಕಂತಹ ಒಂದು ಲೋಡ್ ಅನ್ನ ಮನೆಗಳಿಗೆ ಸಪ್ಲೈ ಮಾಡತಕ್ಕಂತಹ ಕೆಲಸವನ್ನ ಸಂಬಂಧಿಸಿದಂತಹ ಒಂದು ಗ್ಯಾಸ್ ಏಜೆನ್ಸಿ ಮಾಡ್ತಾ ಇದೆ. ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಗಳನ್ನ ಬಳಸ್ತಕ್ಕಂತಹ ಹೋಟೆಲ್ಗಳನ್ನ ಬಂದ್ ಮಾಡತಕ್ಕಂತಹ ಪರಿಸ್ಥಿತಿ ಬರ್ತದೆ ಅಂತಕ್ಕಂತಹ ಆತಂಕವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಯುದ್ಧದ ಭೀತಿ ಏನಿದೆ, ಯುದ್ಧದ ಪರಿಸ್ಥಿತಿ ಇವತ್ತು ಗ್ಯಾಸ್ ಗಳ ಮೇಲೆ ಕೂಡ ಬಿದ್ದಿರ್ತಕ್ಕಂಥದ್ದು. ಮನೆಯ ಬಳಕೆ, ಅದರ ಜೊತೆಗೆ ಕಮರ್ಷಿಯಲ್ ಬಳಕೆಗೂ ಕೂಡ ಮುಂದಿನ ದಿನಗಳಲ್ಲಿ ಅಭಾವ ಸೃಷ್ಟಿಯಾಗ್ತಕ್ಕಂತಹ ಪರಿಸ್ಥಿತಿ ಎದುರಾಗ್ಲಿಕ್ಕಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.